السلام عليكم ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. ಪ್ರಪ್ರಥಮವಾಗಿ ಈ ಒಂದು ಸೌಭಾಗ್ಯವನ್ನು ಕರುಣಿಸಿದ ಅಲ್ಲಾಹನಿಗೆ ನಾನು ಸರ್ವ ಸ್ತುತಿಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮೆರೀಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. 3 ಗಂಟೆ ಮಾತಾಡುವ ವ್ಯಕ್ತಿಗೆ 3 ನಿಮಿಷ ಕೊಟ್ಟಿದ್ದಾರೆ. ಇದೇ ಅತ್ಯಂತ ದೊಡ್ಡ ಸವಾಲು. ಆದರೂ ಕೂಡ ಈ ಸನ್ಮಾನ ನಾನು ಇವರೆಗೂ ಕೂಡ ಯಾವುದೇ ಸನ್ಮಾನವನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಸನ್ಮಾನಕ್ಕಾಗಿ ಕೆಲಸನೂ ಮಾಡಿಲ್ಲ. ನನ್ನ ಹತ್ರ ಒಂದೇ ಒಂದು ಫೋಟೋ ಇಲ್ಲ, ಒಂದೇ ಒಂದು ದಾಖಲೆ ಇಲ್ಲ. ಅನೀಫ್ ಭಾಯ್ ಕೇಳ್ತಾರೆ, ಸರ್ ನಿങ്ങളുടെ ಒರೇ ಚಟ್ಟೆ ಉಳ್ಳೆಮ್ಮ ಅಂತ ಕೇಳ್ತಾರೆ. ಹಾಗೆ ಏನು ಫೋಟೋ ನೋಡಿದ್ರು ಒಂದೇ ಶರ್ಟಲ್ಲಿ ಫೋಟೋ ಕಾಣ್ತಾ ಇದೆ. ಯಾವ ದಾಖಲೆ ಯಾವ ವಿಡಿಯೋನು ನಾನು ಇಟ್ಟಿಲ್ಲ. ಅನೀಫ್ ಸರ್ ಅವರು ಬಹಳ ಅದ್ಭುತವಾದಂಥ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಅನೀಫ್ ಸರ್. 2 ಪ್ರಶ್ನೆಗಳು ನನ್ನ ಮುಂದೆಗಿದೆ. ನೀವು ಈ ಕೆಲಸವನ್ನು ಯಾಕೆ ಮಾಡಿದಿರಿ ಅಂತ. ಈ ಕೆಲಸಕ್ಕೆ ನನಗೆ ಸ್ಫೂರ್ತಿಯಾದದ್ದು ನನ್ನ ತಂದೆ, ಅಗಲಿದ ನನ್ನ ತಂದೆ ಮತ್ತು ನನ್ನ ತಾಯಿ. ನನ್ನ ತಂದೆ ಒಬ್ಬ ಉತ್ತಮ ಸಮಾಜ ಸೇವಕ, ಹಾಗೆ ನನ್ನ ತಾಯಿ ಅವರದ್ದು ಕೊಡುವ ಕೈ, 2 ನನ್ನ ರಕ್ತದಲ್ಲಿ ಬಂದಿದೆ. ಆ ಕಾರಣಕ್ಕಾಗಿ ಸಮಾಜ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. 2ನೇದು, ನನಗೆ ಬಹಳ ಪ್ರೇರಣೆಯನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ ಅಲ್ಲಿ ಹಿಂದೆ ಕೂತಿದ್ದಾರೆ. ಅವರೇ ನಮ್ಮ ಜನಾಬ್ ಅಬ್ದುಲ್ ರೌಫ್ ಪುತ್ತಿಗೆ. ಇವತ್ತು ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಎಂಬ ಹಾಕಿ ಒಂದು ಪ್ರೊಫೆಷನಲ್ ವೇಯಲ್ಲಿ ಸಮಾಜ ಸೇವೆಯನ್ನು ಕಲಿಸಿದಂತ ನನ್ನ ಗುರು ಅವರು ನಮ್ಮ ಅಬ್ದುಲ್ ರೌಫ್ ಪುತ್ತಿಗೆ. ಇವತ್ತು ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು ಆಗಿರಬಹುದು, ಆದರೂ ಅವರ ಸಮಾಜಕ್ಕೆ ಕೊಟ್ಟ ಕೊಡುಗೆ ಮಾತ್ರ ಅಲ್ಲ, ಅದು ಟ್ರಮೆಂಡಸ್, ಅದನ್ನು ಒಪ್ಪಿಗೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿಯವರು. ಹಾಗೆ ನನ್ನ ಪ್ರೀತಿಯ ಬಹಳಷ್ಟು ಮಂದಿ ಕೇಳ್ತಾರೆ, ರಫೀಕ್ ಮಾಸ್ಟರ್ ನಿಮ್ಮ ಕೆಲಸ ಏನು ಅಂತೇಳಿ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಜ್ಞಾನ ಎಂಬುದು ಹುಲಿಯ ಹಾಲು, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಇವತ್ತು 2 ಹುಲಿಗಳು ಇವತ್ತು ಗರ್ಜಿಸಿ ಹೋಗಿದೆ. ಅವರ ಹೆಸರಿನ ಮುಂದೆ 3 ಪವರ್ಫುಲ್ ಅಕ್ಷರ ಇದೆ. ಅದು ಒಂದು IPS. ಅದನ್ನು ಅಂಬೇಡ್ಕರ್ ಹೇಳಿದ್ರು, ಜ್ಞಾನ ಎಂಬುದು ಹುಲಿಯ ಹಾಲು. ರಫೀಕ್ ಮಾಸ್ಟರ್ನ ಕೆಲಸ ಏನು ಕೇಳಿದ್ರೆ ಹುಲಿಯ ಹಾಲನ್ನು ಕೊಡುವಂಥದ್ದು. ನಾನು ಇವತ್ತು ಹುಲಿಯ ಹಾಲು ಕೊಡ್ತಾ ಇದ್ದೀನಿ. ನನ್ನ ಹುಲಿಯ ಹಾಲು ಕೊಡದ ಮಕ್ಕಳೆಲ್ಲ ಗರ್ಜಿಸ್ತಾ ಇದ್ದಾರೆ. ಏಮ್ಸ್ ಅಲ್ಲಿದ್ದಾರೆ, IIT ಅಲ್ಲಿದ್ದಾರೆ, ಬಿಟ್ಸ್ ಅಲ್ಲಿದ್ದಾರೆ, BEL ಅಲ್ಲಿದ್ದಾರೆ. ಹಾಗೆ ಜಗತ್ತಿನ ಬೇರೆ ಬೇರೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಸಮಾಜಕ್ಕೆ ಶಕ್ತಿ ಆಗ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಬಹಳಷ್ಟು ಮಂದಿ ಒಂದು ಪ್ರಶ್ನೆ ಇದೆ, ಈ ದೇಶ ನಮಗೆ ಅವಕಾಶ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳುವಂಥದ್ದು. ದಯವಿಟ್ಟು ಆ ಪ್ರಶ್ನೆ ಹೇಳಬೇಡಿ. ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ, ಒಬ್ಬ IPS ಆಫೀಸರ್, ಒಬ್ಬ ನಮ್ಮ ಸಮುದಾಯದಿಂದ ಆಗಲಿಕ್ಕೆ ಈ ದೇಶದಲ್ಲಿ ಅವಕಾಶ ಇದೆ ಕಣ್ರಿ. ಈ ದೇಶದ ಯಂಗೆಸ್ಟ್ IAS ಆಫೀಸರ್ ಯಾರು ಕೇಳಿದ್ರೆ ಅವರೇ ಅನ್ಸಾರ್ ಅಹಮದ್ ಶೇಖ್. ಏನು ಗುಜರಾತಿನ ಒಬ್ಬ ರಿಕ್ಷಾ ಡ್ರೈವರ್ನ ಮಗ, ಯಂಗೆಸ್ಟ್ IAS ಆಫೀಸರ್ ಅಟ್ ದ ಏಜ್ ಆಫ್ 21. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಸಂವಿಧಾನದ ಸೌಂದರ್ಯ ಕಣ್ರಿ ಅದು. ಅರ್ಥ ಮಾಡಿಕೊಳ್ಳಿ. ಈ ದೇಶದ ಯಂಗೆಸ್ಟ್ IPS ಆಫೀಸರ್ ಯಾರು ಕೇಳಿದ್ರೆ ಸಫೀನ್ ಹಸನ್, ಅಮ್ಮ ರೊಟ್ಟಿ ಮಾಡಿ ಹೋಟೆಲ್ಗೆ ಕೊಡುವ ಒಬ್ಬ ತಾಯಿಯ ಮಗ. ಈ ದೇಶ ಕೊಟ್ಟ ಸಂವಿಧಾನದ ಸೌಂದರ್ಯ ಕಣ್ರಿ. ಅವಕಾಶ, ಆಪರ್ಚುನಿಟೀಸ್. ಇಲ್ಲೇ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರಿನ ರೋಯಲ್ ಮೆಡಿಕಲ್ನ ಒಬ್ಬ ಅವರ ಮಗ ಆವೇಶ್ ಅಹಮದ್ ಇವತ್ತು ಇಂಡಿಯಾದ ಸ್ಪೇಸ್ ಸೈಂಟಿಸ್ಟ್. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಕೂಡ ಆನ್ಲೈನ್ ನಲ್ಲಿ ಕರೆ ಮಾಡಿ ಆವೇಶ್ ಅಹಮದ್ ಕಂಗ್ರ್ಯಾಚುಲೇಷನ್ ಅಂತ ಹೇಳಬೇಕಾದ್ರೆ ಅರ್ಥ ಮಾಡಿಕೊಳ್ಳಿ. ಈ ದೇಶ ನಮಗೆ ಕೊಡುವಂತ ಅವಕಾಶಗಳು ಇಲ್ಲೇ ಇದ್ದಾರೆ. ಜಿಯೋ ಬಾಬಾಸಾಹೇಬ್ ಇದ್ದಾರೆ, ಹೈಲಿ ಡೆಕೋರೇಟೆಡ್ ಪೊಲೀಸ್ ಆಫೀಸರ್. ಯಾರ್ರೀ ನಮ್ಮ ಸಮುದಾಯ ಈ ದೇಶ ಕೊಟ್ಟಂತ ಅವಕಾಶ, ಸೇವೆಗೆ ಕೊಟ್ಟಂತ ಅವಕಾಶ. ಅತೀಕ್ ಅಹಮದ್ ಏನು ಸಾಮಾನ್ಯ ಅಲ್ರಿ ಅವರು. ಅತೀಕ್ ಅಹಮದ್ ಈಸ್ ಅನ್ ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿಯ ಕಾರಂಜಿ ಕಣ್ರಿ ಅವರು. ಅವ್ರು ಹೋದ್ರು, ಅವರ ಮುಂದೆ ಹೇಳಬೇಕು ಅಂತ ನನಗೆ ಆಸೆ ಇತ್ತು. ಹಾಗೆ ನಾನು ಬಹಳಷ್ಟು ಮಂದಿ ಹೆಸರು ಹೇಳ್ತೇನೆ. ಜಸ್ಟಿಸ್ ಅಬ್ದುಲ್ ನಜೀರ್, ಮೂಡುಬಿದಿರೆಯ ಅಲಂಗಾರಿನ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಆಂಧ್ರದ ಗವರ್ನರ್ ಆಗಿದ್ದಾರೆ. ಅರ್ಥ ಮಾಡಿಕೊಳ್ಳಿ ಮಕ್ಕಳೇ, ಯಾವತ್ತು ಹೇಳಬೇಡಿ, ಕತ್ತಲನ್ನು ದೂರುವ ಕೆಲಸ ಮಾಡಬೇಡಿ, ಬೆಳಕನ್ನು ಹಚ್ಚುವ ಕೆಲಸ ಮಾಡಿ. ಪ್ಲೀಸ್, ಮೈ ಹಂಬಲ್ ರಿಕ್ವೆಸ್ಟ್. ಅವಕಾಶಗಳು ಈ ದೇಶದಲ್ಲಿ ಬೇಕಾದಷ್ಟಿದೆ, ಜಗತ್ತಲ್ಲಿ ಬೇಕಾದಷ್ಟಿದೆ. ಹಾಗೆ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, 1 ನಿಮಿಷದಲ್ಲಿ ಮುಗಿಸ್ತೀನಿ. ಹಾಗೆ ನಮ್ಮ ಒಬ್ಬ ಸಾಮಾನ್ಯ ಗುರುಗಳ ಮಗ, ಉಸ್ತಾದರ ಮಗ ಅಬ್ದುಲ್ ಅಹದ್ ಪುತ್ತಿಗೆ ಇವತ್ತು IPS ಅಧಿಕಾರಿಯಾಗಿದ್ದಾರೆ. IPS ಅಧಿಕಾರಿ. ಹಾಗೆ ನಮ್ಮ ಸಂಸುದ್ದೀನ್ ಅವರ ಸಹೋದರ AB ಇಬ್ರಾಹಿಂ. ನಾನು ಯಾವತ್ತೂ ಹೇಳ್ತೇನೆ, ಮಕ್ಕಳಿಗೆ ಕ್ಲಾಸ್ ಮಾಡುವಾಗ ಪೇರೆಂಟ್ಸಿಗೆ ಹೇಳ್ತೇನೆ, ಏನು ದಾವೂದ್ ಇಬ್ರಾಹಿಂ ಬಗ್ಗೆ ಮಾತಾಡಬೇಡಿ, AB ಇಬ್ರಾಹಿಂ ಬಗ್ಗೆ ಮಾತಾಡಿ, ನಿಮ್ಮ ಮಗ IAS ಆಗ್ತಾನೆ. ಹಾಗೆ ನಮ್ಮ
ಅಲೆಯಂಗಡಿಯ ಒಂದು ಸಾಮಾನ್ಯ ತಾಯಿ ಬೀಡಿ ಸೂಪು ಮಡಿಲಲ್ಲಿ ಇಟ್ಟುಕೊಂಡು ಬೆಳೆಸಿದ ಹುಡುಗಿ ಅವರು ಜಡ್ಜ್ ಆದರು, ಜಡ್ಜ್ ಮುಮ್ತಾಜ್ ಅಂತೇಳಿ. ಇವತ್ತು ಡಿಸ್ಟಿಕ್ ಜಡ್ಜ್ ಆಗಿದ್ದಾರೆ. ಹೆಣ್ಣು ಮಕ್ಕಳು ಜಡ್ಜ್ ಆಗ್ಲಿಕ್ಕೆ ಆಗುತ್ತೆ, ಮುಂದೆ ಸುಪ್ರೀಂ ಕೋರ್ಟ್ ಜಡ್ಜ್ ತನಕ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದ್ದರಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲೇ ಇದ್ದಾರೆ ವೇದಿಕೆಯಲ್ಲಿ ಸನ್ಮಾನ್ಯ BM ಫಾರೂಕ್ ಅವರು, MLC ಆದರು, ದೊಡ್ಡ ಉದ್ಯಮಿಯಾಗಿದ್ದಾರೆ, ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಸೈಯದ್ ಬ್ಯಾರಿ ಅವರು ಎಷ್ಟು ದೊಡ್ಡ, ಒಂದೇ ನಿಮಿಷ, ಎಷ್ಟು ದೊಡ್ಡ ಶಿಕ್ಷಣ ತಜ್ಞ ಕಂಡ್ರಿ ಅವರು. ಅವರ ಮಾತು ಮಾಷಾ ಅಲ್ಲ, ಈಸ್ ಅನ್ ಇನ್ಸ್ಪಿರೇಷನ್. ನಾವೊಂದು ದೊಡ್ಡ ಪ್ರೋಗ್ರಾಮಿಗೆ ಮಾಡುವಾಗ ಆಲ್ ಇಂಡಿಯಾದ 7 ಮಂದಿ ಇನ್ಸ್ಪಿರೇಷನಲ್ ಪರ್ಸನ್ ಅನ್ನು ಕರೆದಾಗ ಒಬ್ಬರು ಕರೆದದ್ದು ನಾವು ಸೈಯದ್ ಬ್ಯಾರಿ ಅವರನ್ನು, ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಸೈಯದ್ ಬ್ಯಾರಿ ಅವರು, ಹಾಗೆ ನಮ್ಮ ಉಮರ್ ಟೀಕೆ ಅವರಿದ್ದಾರೆ, ಹಾಗೆ ನಮ್ಮ ಅತೀಕ್ ಸರ್ ಅವರಿದ್ದಾರೆ, ನಮ್ಮ BM ಹನೀಫ್ ಅವರು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಿದೆ. ಈ ರಾಜ್ಯದ 2ನೇ ಅತ್ಯುನ್ನತ ಪ್ರಶಸ್ತಿ ಪಡ್ಕೊಂಡ BM ಹನೀಫ್ ಅವರಿದ್ದಾರೆ. ಹಾಗೆ ಅನೇಕ ಮಂದಿ ಎಲ್ಲರೂ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಈ ಸಮಾಜ, ನಮ್ಮ ಲತೀಫ್ ಸರ್ ಇದ್ದಾರೆ, ಸಮಾಜಕ್ಕೆ ಶಕ್ತಿಯಾಗಿದ್ದವರು, ಇಬ್ರಾಹಿಂ ಗೂನಡ್ಕ್ ಅವರಿದ್ದಾರೆ. ಮಕ್ಕಳೇ, ಇಷ್ಟೇ ಹೇಳ್ತೀನಿ, ಒಂದೇ ಒಂದು ಪ್ರಶ್ನೆ. ಹನೀಫ್ ಸರ್ 1 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ, ಬೇಜಾರು ಮಾಡಬೇಡಿ, ಯಾಕಂದರೆ ನಾನು ಮೋಟಿವೇಶ್ನಲ್ ಸ್ಪೀಕರ್, ಐ ಆಮ್ ಹಿಯರ್ ಟು ಇಗ್ನೈಟ್ ದೆಮ್. ಅವರಿಗೆ ಬೆಂಕಿ ಕೊಡುವ ಕೆಲಸ ನಾನು ಮಾಡಬೇಕು. ಸರ್ ಮಾಫ್ ಮಾಡಿ. ಎಸ್ ಮಕ್ಕಳೇ, ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವು ಡ್ರೈವಿಂಗ್ ಮಾಡಿಕೊಂಡು ನಿಮ್ಮ ಕುಟುಂಬ ಸಮೇತ ಒಂದು ಕಾಡಲ್ಲಿ ಹೋಗ್ತಾ ಇದ್ದೀರಿ. ದೊಡ್ಡ ಕಾಡು, ದಟ್ಟವಾದ ಕಾಡು, ಸಪೂರದ ಮಾರ್ಗ, ನ್ಯಾರೋ ರೋಡಲ್ಲಿ ಹೋಗ್ತಾ ಇದ್ದೀರಿ. ಒಂದು 10 ಕುರಿಗಳು ಅಡ್ಡ ನಿಂತಿದೆ, ಅಡ್ಡ ಮಲಗಿವೆ. ಈಗ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ಹಾರ್ನ್ ಹೊಡಿತೀರಿ. ಫಸ್ಟಿಗೆ ಮಾಡುವ ಕೆಲಸ ಹಾರ್ನ್ ಹೊಡಿತೀರಿ. ಕುರಿಗಳು ಹೋಗದಿದ್ರೆ ಕೆಳಗೆ ಇಳಿದು ಅದನ್ನು ಓಡಿಸಿ ಮುಂದಕ್ಕೆ ಹೋಗ್ತೀರಿ. ಹಾಗೆ ನೀವು ಮುಂದಕ್ಕೆ ಹೋದ್ರಿ. ಇನ್ನೂ ಮುಂದಕ್ಕೆ ಹೋದಾಗ ಒಂದು 2 ಕಿಲೋಮೀಟರ್ ಮುಂದಕ್ಕೆ ಹೋದಾಗ ಒಂದು 5 ಸಿಂಹಗಳು ಮಲಗಿದೆ. ಈಗೇನು ಮಾಡ್ತೀರಿ? ಹಾರ್ನ್ ಹೊಡಿತೀರಾ? ಲೈಟ್ ಹಾಕ್ತೀರಾ? ಕೆಳಗೆ ಇಳಿದು ಓಡಿಸ್ತೀರಾ? ಇಲ್ಲ, ಸುಮ್ಮನೆ ಕೂತ್ಕೊಳ್ತೀರಿ. ಯಾಕೆ? ಅದು ಸಿಂಹ, ಅದು ಕಿಂಗ್. ಇಷ್ಟೇ ತಿಳ್ಕೊಳ್ಳಿ ಮಕ್ಕಳೇ, ಇಷ್ಟೇ ನಾನು ಹೇಳಲಿಕ್ಕಿರೋದು. ನೀವು ಕುರಿ ಆದರೆ ನಿಮ್ಮನ್ನು ಕಟ್ ಮಾಡಿ ಮಾಂಸ ಮಾಡಿ ತಿಂದು ಬಿಡ್ತಾರೆ. ನೀವು ಸಿಂಹ ಆದರೆ ನಿಮಗೆ ಸಲ್ಯೂಟ್ ಹೊಡಿತಾರೆ. ಇವತ್ತು ನೋಡಿ, ನಾನು ಕಣ್ಣಾರೆ ಕಂಡದ್ದು ನಮ್ಮ ಅತೀಕ್ ಸರ್ ಕೆಳಗೆ ಕೂತಾಗ ಒಬ್ಬರು IPS ಆಫೀಸರ್ ಬಂದು ಸಲ್ಯೂಟ್ ಹೊಡೆದು, ಸರ್ 10 ನಿಮಿಷದಲ್ಲಿ ಸಲೀಂ ಸರ್ ಬರ್ತಾರೆ ಅಂತ ಹೇಳಿ ಹೋದರು. ದಟ್ ಈಸ್ ದ ಪವರ್. ಈ ಪವರ್ ನಮಗೆ ತಗೊಳ್ಬೇಕು ಅಂತಿದ್ರೆ ನಾವು IAS ಆಗಬೇಕು, IPS ಆಗಬೇಕು, IFS ಆಗಬೇಕು, KS ಆಗಬೇಕು, ಜಡ್ಜ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ನಾವು ಪ್ರೊಫೆಸರ್ ಆಗಬೇಕು, ದೊಡ್ಡ ಉದ್ಯಮಿಗಳಾಗಬೇಕು, ಸಾಧಕರಾಗಬೇಕು. ಈ ಸಾಧಕರಾಗಬೇಕಾದ್ರೆ ನಮ್ಮ ಮುಂದೆ ಅಂಬೇಡ್ಕರ್ ಹೇಳಿದ ಒಂದೇ ಒಂದು, ಏನದು? ಜ್ಞಾನ ಎಂಬುದು ಹುಲಿಯ ಹಾಲನ್ನು ದಿನಾಲು ಕುಡಿಯಿರಿ, ಖಂಡಿತವಾಗಿ ನೀವು ಗರ್ಜಿಸ್ತೀರಿ. ಥ್ಯಾಂಕ್ ಯು. ಜೈ ಹಿಂದ್.